ಮೇಡಮ್ ಸಾರ್ ಹೇಳಿದ್ರು ರಾಜಕೀಯ ಉದ್ದೇಶದಿಂದ IPL ಮ್ಯಾಚ್ ನಡೆಸಬೇಕಂತ ಇದಾರಂತ. ಅದು ಅವ್ರು ಹೇಳಿದ್ದು ಕರೆಕ್ಟ್. ಇವಾಗ ನಡೆಸಬೇಕಾಗಿರೋದು ರಾಜಕೀಯ ಉದ್ದೇಶದಿಂದ. ಆವಾಗ ವಿಜಯೋತ್ಸವ ಮಾಡಿದ್ದು ರಾಜಕೀಯ ಉದ್ದೇಶದಿಂದಲೇ. ಆ ಮ್ಯಾಚ್ ಗೆದ್ದ ತಕ್ಷಣ ಟ್ವೀಟ್ ಮಾಡಿದ್ರು ಪೊಲಿಟಿಷಿಯನ್, ನಾಳೆ ವಿಜಯೋತ್ಸವ ಇದೆ ಎಲ್ಲರೂ ಬನ್ನಿ ಅಂತ. ಸೊ ಸ್ಟ್ಯಾಂಪೇಜ್ ಆಯ್ತು, ಅಮಾಯಕರು ಬಲಿಯಾದ್ರು. ಸೊ ಇದರಿಂದ ಅವ್ರ ಲಾಭ ತಗೋಬೇಕಂತ ಮಾಡಿದ್ದು. ಅವ್ರ ಮಕ್ಕಳು ಮೊಮ್ಮಕ್ಕಳು ವಿರಾಟ್ ಕೊಹ್ಲಿ ಅವ್ರ ಹತ್ರ ಫೋಟೋ ತಗೋಬೇಕಂತ. ಇವಾಗ ನನ್ನ ಉದ್ದೇಶ ಏನಂದ್ರೆ IPL ಕ್ಯಾನ್ಸಲ್ ಮಾಡೋದು ಕರೆಕ್ಟ್ ಅಲ್ಲ. ಇದರಿಂದ ಅಲ್ಲಿ ಎಂಪ್ಲಾಯ್ಮೆಂಟ್ ಇದೆ, ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ, ವೆಂಡರ್ಸ್ ಆಗಲಿ, ಆಡ್ ಏಜೆನ್ಸಿ ತುಂಬಾ ಎಂಪ್ಲಾಯ್ಮೆಂಟ್ ಬರುತ್ತೆ. ನಾನೇ ಹೇಳೋದೇನೆಂದ್ರೆ ಏನಾದ್ರು ಪ್ರಿಕಾಷನ್ ತಗೊಳ್ಳಿ. ನೀವು ಹೇಳಿದ್ರಲ್ಲ, ಪ್ರಿಕಾಷನ್ ತಗೊಂಡು ಲಿಮಿಟೆಡ್ ಸೀಟ್ಸ್ ಟಿಕೆಟ್ಸ್ ಕೊಟ್ಟು ಮಾಡಿಸಬಹುದು. ಅದೊಂದು. ಇನ್ನೊಂದು, ತುಂಬಾ ಜನ ಅಭಿಮಾನಿಗಳಿದ್ದಾರೆ. RCB ಅಭಿಮಾನಿಗಳೆಲ್ಲ, ಬೇರೆ ಟೀಮ್ಸ್ ಅಭಿಮಾನಿಗಳು ತುಂಬಾ ಜನ ಇಲ್ಲಿ ಬೆಂಗಳೂರಲ್ಲೂ ಇದ್ದಾರೆ. ಸೊ ಅವ್ರಿಗೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಇದನ್ನ ಪ್ರಿಕಾಷನ್ ತಗೊಂಡು ಮಾಡಿಸಬೇಕನ್ನೋದು ನನ್ನ ಉದ್ದೇಶ. ಬಹುಶಃ ಓವರ್ ಸರ್ ಉತ್ತರ ಕೊಡಬಹುದು ಅಂತ ಹೇಳಿ. ಅಂದ್ರೆ ಪೊಲಿಟಿಕಲ್ ಇಂಟರ್ವೆನ್ಷನ್ ಸಪೋರ್ಟಿವ್ ಆಗಿದ್ರೆ ಓಕೆ, ಬಟ್ ಅಲ್ಲೂ ಕೂಡ ಪ್ರಚಾರದ ಗೀಳು ಹತ್ತು ಬಿಟ್ರೆ ಹೆಂಗೆ ಅಂತ ಹೇಳಿ. ಬಹುಶಃ ಇಷ್ಟೆಲ್ಲ ಆಗ್ತಿರೋದಕ್ಕೆ ಈ ರಾಜಕಾರಣಿಗಳಲ್ಲಿ ಕೆಲವರಲ್ಲಿ ಇರುವ ಪ್ರಚಾರದ ಗೀಳು, ಕ್ರೆಡಿಟ್ ಗೀಳು ಇದು ಕೂಡ ಕಾರಣ ಆಗ್ಬಿಡುತ್ತಾ ಅಂತ ಹೇಳಿ. ಆಗತ್ತೆ. ಯಾಕಂದ್ರೆ ಏನಾಗತ್ತಂದ್ರೆ, ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಎಲ್ಲಿ ನೀವು ಬೆಳೆಸ್ಕೋತೀರಾ. ಇವತ್ತೇ ಇಲ್ಲ, ಎಲ್ಲರ ದಿನದಿಂದ ಆಗ್ತಾ ಬರ್ತಾ ಇದೆ. ಸೊ ಅದಾಗತ್ತೆ. ಸಿಚುವೇಶನ್ ಆ ತರ ಬಂದಾಗ ಪೊಲಿಟಿಕಲ್ ಇದು ನೋಡ್ತಾರೆ, ನಮಗೇನ್ ಮೈಲೇಜ್ ಬರುತ್ತೆ ಅಂದ್ಬಿಟ್ಟು. ಈಗ ನಾವು ಇಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ನಮ್ಮ ರಾಜಕೀಯ ಬಗ್ಗೆ. ನೀವು ಡೆಲ್ಲಿಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ, ನಾವು ಟೀಮ್ ಯಾವ್ದಾರ ಗೆತ್ಕೊಂಡ್ ಬಂದಿದ ತಕ್ಷಣ ಫಸ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ, ತಪ್ಕೋತಾರೆ, ಇದು ಮಾಡ್ತೀವಿ ಅಂದ್ಬಿಟ್ಟು. ಆಮೇಲೆ ಮರ್ತ್ಬಿಡ್ತಾರೆ. ಅವ್ರಿಗೆ ಅಥ್ಲೆಟಿಕ್ಸ್ಗೆ ಟ್ರೈನಿಂಗ್ ಮಾಡ್ಕೊಳ್ಳೋಕೆ ಟ್ರ್ಯಾಕ್ ಇಲ್ಲ, ಅವ್ರಿಗೆ ಫೆಸಿಲಿಟಿ ಇಲ್ಲ. ಬೇರೆ ಅವತ್ತಿನ ದಿವಸ ಫೋಟೋಶೂಟ್, ನಾವು ನಮ್ಮವರು ವಿ ಆರ್ ಆಲ್ ಗ್ರೇಟ್, ಟೀ ಕಾಫಿ ಕುಡಿದು ಊಟ ಕಳಿಸ್ಬಿಡ್ತಾರೆ, ಆಮೇಲೆ ಮರ್ಸ್ಬಿಡ್ತಾರೆ. ಸೊ ದಿಸ್ ಇಸ್ ಅ ಸಿಚುವೇಶನ್ ಇನ್ ಅವರ್ ಕಂಟ್ರಿ. ನಾವೆಲ್ಲ ಮೂರ್ಖರು. ಬೆಂಗಳೂರಲ್ಲಿ ಏನಿದೆ ಫೆಸಿಲಿಟಿ? ಎಲ್ಲ ಬೆಂಗಳೂರಲ್ಲಿ ಫೆಸಿಲಿಟಿನೇ ಇಲ್ಲ ಬಿಡಿ. ಅಥ್ಲೆಟಿಕ್ಸ್ ಸ್ಟೇಡಿಯಂ ನೀವು ಹೋದ್ರೆ ನಿಮಗೆ ಅಥ್ಲೀಟ್ಸ್ ಬಂದ್ಬಿಟ್ಟು ಪರ್ಮಿಷನ್ ತಗೊಂಡ್ಬಂದು ಓಡಬೇಕು, ಅಲ್ಲಿ ಫುಟ್ಬಾಲ್ ನಡೆಸ್ತಾರೆ. ಇಲ್ಲ, ಇದು ನಾಟಕ ನಡೆಯುತ್ತೆ. ಪೊಲಿಟಿಷಿಯನ್ಸ್ ಆರ್ ಪೊಲಿಟಿಷಿಯನ್ಸ್. ಬಟ್ ನಾವೇನ್ ಮಾಡ್ತಿದ್ದೀವಿ, ನಾವು ಬಾಯ್ ಮುಚ್ಕೊಂಡ್ ಕೂತಿದ್ದೀವಿ. 18 ವರ್ಷದಿಂದ ನಾವು ಈ ಸತಿ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ. ಇವಾಗ ನಾವು ಯಾವಾಗ ಮ್ಯಾಚ್ ನಡೆಸ್ತಾರೆ ಅಂತ ಕಾಯ್ಕೊಂಡಿರ್ಬೇಕು. 18 ವರ್ಷ ಇದಕ್ ಕಾಯ್ತಿದೀವಿ ಕಪ್ಗೆ, ಇವಾಗ ಮ್ಯಾಚ್ ಕಾಯ್ಬೇಕಾ ಅಂತ. 18 ವರ್ಷ ಕಪ್ಪಿಗೆ ಕಾದ್ವಿ, ಈಗ ಮ್ಯಾಚ್ ನಡ್ಸಕ್ 18 ವರ್ಷ ಕಾಯ್ಬೇಕಾ ಅಂತ ಹೇಳಿ. ಇದನ್ನ ಬಹುಶಃ ಕೇವಲ ಹೂವಾರ್ ಸರ್ ಮಾತ್ರ ಅಲ್ಲ, ಜಯಪ್ರಕಾಶ್ ಸರ್ ಕೂಡ ಉತ್ತರ ಕೊಡಬಹುದು. ಅಲ್ಲ, ಅಷ್ಟು ದಿನ ಕಾಯ್ಬೇಕಾಗಿಲ್ಲ. ಇವರು ಉಮೇಶ್ ಸರ್ ಹೇಳ್ದಂಗೆ ಒಂದು 2 years ಬೇಕು. ಯಾಕಂದ್ರೆ ಮಿನಿಮಮ್ ಬೇಕು ಫೆಸಿಲಿಟಿ ಇಂಪ್ರೂವ್ ಮಾಡಕ್ಕೆ. ಅದು ಹಾಗೆ ಆಗತ್ತೆ. ಯಾಕಂದ್ರೆ ಈ ಕಮಿಟಿ ಬಂದಿರೋದು ಸೀರಿಯಸ್ ಆಗಿದ್ದಾರೆ. ಆಲ್ರೆಡಿ ನಾವು ಬೆಳಗಾಮು, ಹುಬ್ಳಿಯಲ್ಲಿ ಏನೇನಾಗಿದೆ ಪಾಳಾಗಿರೋದನ್ನ ಅದನ್ನು ರಿವೈವ್ ಮಾಡಕ್ ಬಂದಿದ್ದಾರೆ. ಇಲ್ಲಂತೂ ಮಾಡೇ ಮಾಡ್ತಾರೆ. ಬಟ್ ದರ್ ಇಸ್ ಅ ವೇ, ಇಟ್ ಟೇಕ್ಸ್ ಟೈಮ್. ದಿಢೀರಂಟ್ ಆಗಲ್ಲ, ಮ್ಯಾಜಿಕ್ ಆಗಲ್ಲ. ಈ ರಸ್ತೆ ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೊಟ್ಟು ಡೆಡ್ ಲೈನ್ ಗಳನ್ನೇ ಸರ್ಕಾರ ಅದ್ರ ಕೈಗೆ ಕೆಲಸ ಮಾಡೋ ಅಧಿಕಾರಿಗಳು ಕಂಪ್ಲೀಟ್ ಮಾಡಿಲ್ಲ. ಇನ್ ಸ್ಟೇಡಿಯಂ, ಅದರಲ್ಲೂ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ 2 ವರ್ಷ 3 ವರ್ಷ ಇವ್ರ ಪ್ರಶ್ನೆ ವ್ಯಾಲಿಡ್ ಇದೆ. ಎಷ್ಟು ವರ್ಷ ಕಾಯ್ಬೇಕಪ್ಪ ಅಂತ ಹೇಳಿ. ಅದರಲ್ಲೂ ನಮ್ಮ ಕಣ್ಣು ಮುಂದೆ ಇರುವ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳ ಇಚ್ಛಾಶಕ್ತಿ ಎಷ್ಟು ದೊಡ್ಡದಿದೆ ನಾವು ನೋಡಿದೀವಿ. ನಾನು ಅದಕ್ಕೆ ಹೇಳಿದ್ದು, ಗುಂಡಿ ಮುಚ್ಚೋಕೆ ತಿಂಗಳಾನ್ಗಟ್ಲೆ ಸಮಯ ಬೇಕು. ಇನ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ಅವರೆಲ್ಲ ಫ್ಯೂಚರ್ ಜನರೇಷನ್ಗೆ ಅವರು ಪ್ಲೇಯರ್ ಆಗೋರು ಮತ್ತೆ ಪೊಲಿಟಿಷಿಯನ್ ಆಗೋರು. ಯಾಕಂದ್ರೆ ಪ್ರಕೃತಿ ವಿರುದ್ಧ ನಾವು ಹೋಗ್ಬಾರ್ದು. ಪರಿಸರ ಇದ್ರೇನೆ ಎಲ್ಲರಿಗೂ. ಇವತ್ತಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಅಲ್ಲಿ ಕಬ್ಬನ್ ಪಾರ್ಕ್ ಗಾಳಿನೇ ಬರಬೇಕು. ಒಳ್ಳೆ ಗಾಳಿ ತಗೊಂಡು ಇವಾಗ ನಾವು ದುಡ್ಡು ಕೊಟ್ಟು ಗಾಳಿ ತಗೊಳ್ತಾ ಇದ್ವಿ. ಯಾಕಂದ್ರೆ ಕೊರೋನಾ ಟೈಮಲ್ಲಿ ನೋಡ್ಬಿಟ್ಟಿದ್ದೆ ನಾನು. ಎಕ್ಸಾಂಪಲ್ ನಾನೇ ಆಕ್ಸಿಜನ್ ತಗೊಂಡಿದ್ದೆ 1 month. ಅದು ದುಡ್ಡು ಕೊಟ್ಟು. ಅದೇ ರಿಯಲ್ ಆಗಿರೋ ನಾವು ಹೊರಗಡೆ ಬಂದ್ರೆ ಒಳ್ಳೆ ಗಾಳಿ ಸಿಕ್ಕಂದ್ರೆ ನೀವು ಅದನ್ನ ಹಾಳು ಮಾಡ್ತಾ ಇದೀರಲ್ಲ. ಈಗಾಗಲೇ ಅದ್ರ ಯೋಚನೆ ಮಾಡಲ್ಲ ಯಾರು. ಅದ್ರ ಬಗ್ಗೆ ಪರಿಸರವಾದಿಗಳು ಇದುವರೆಗೂ ಒಬ್ರು ಕೂಡ ಹೋರಾಟ ಮಾಡಿಲ್ಲ. ಕಬ್ಬನ್ ಪಾರ್ಕ್ ಬಗ್ಗೆ ಯಾರು ಹೋರಾಟ ಮಾಡಿಲ್ಲ. ಅಟ್ಲೀಸ್ಟ್ ಹೋಗ್ಲಿ, ಅದು ಬಿಡಿ, ಅಮಾಯಕರು ಸತ್ತಿದಾರಲ್ಲ ಅವ್ರ ಪರವಾಗೂ ಹೋರಾಟ ಮಾಡಿಲ್ಲ. ಈ ಯಾವ ರಾಜಕೀಯದವರು ಹೋರಾಟ ಮಾಡಿಲ್ಲ. ನಾನು ರಾಜಕೀಯ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ರಾಜಕೀಯ ಬೇಕಾಗಿಲ್ಲ. ಬಟ್ ಆದ್ರೆ ಅಮಾಯಕರಿಗೆ ಯಾರು ನ್ಯಾಯ ಕೊಡಿಸಿದಾರೆ, ಯಾರು ಮಾಡಿಲ್ಲ. ಅದ್ರ ಜೊತೆಗೆ ನಾನೊಂದು ಏನಂದ್ರೆ, ಇವಾಗ ಇವರು ಕಟ್ಟಕ್ ಹೋದ್ರೆ, ಇವಾಗ ಹೇಳ್ದಂಗೆ, ನೀವ್ ಹೇಳ್ದಂಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿವೆ. ಇವಾಗ ಗುಂಡಿ ರಾಜ್ಯ ಆಗಿರೋದು. ಆ ಗುಂಡಿಗಳು ಮುಚ್ಚ್ರಿ ಫಸ್ಟ್. ಅದು ಜನರಿಗೆ ಒಳ್ಳೆ, ನಿಮಗೆ ಓಡಾಡಕ್ಕೆ ಒಳ್ಳೆ ರಸ್ತೆ ಮಾಡ್ಕೊಡಿ. ಇವಾಗ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು ಅವರವರೇ ಕಲೆಕ್ಟ್ ಮಾಡ್ಕೊಂಡು ಅವರೇ ರೋಡ್ ಮಾಡ್ಕೊತಾ ಇದ್ದಾರೆ. ಇವಾಗ ಯಾರು ಗವರ್ಮೆಂಟ್ನೇ ನಂಬ್ತಾ ಇಲ್ಲ. ಯಾಕಂದ್ರೆ ಈ ವರ್ಷ ಒಂದಿನ ಯಾರಿಗೆ ಕ್ರಿಕೆಟ್ ಆಸಕ್ತಿ ಇದೆ, ಯಾರಿಗೆ ಫ್ಯೂಚರ್ ಕಂಡುಕೊಳ್ಬೇಕು, ಅವರೇ ದುಡ್ಡು ಹಾಕೊಳ್ಳಿ, ನೀವು ಸ್ಟೇಡಿಯಂ ಕಟ್ಕೊಳ್ಳಿ. ಅದೇ ಪರಿಸ್ಥಿತಿ ಬರುತ್ತೆ. ನಾನು ಅದಕ್ಕೆ
ಇವ್ರ ಪರವಾಗಿ ನಾನು ಪರಿಸರ ಪರವಾಗಿ ಡ್ಯಾಮೇಜ್ಗೆ ನಾನು ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಇವ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಹಾಕಿದ್ದೀನಿ, ಮತ್ತೆ ಇವರು DNA ಮೇಲೆ ಹಾಕಿದ್ದೀನಿ, RCB ಮೇಲೆ ಹಾಕಿದ್ದೀನಿ. ಕೇಸ್ ಪೆಂಡಿಂಗ್ ಇದೆ ಇನ್ನ ಕೋರ್ಟಲ್ಲಿ. ಅದು ಆಗೋರ್ಗೆ ಡ್ಯಾಮೇಜ್ ಕಟ್ಕೊಡ್ಲಿ. ಇದು ಪ್ರೈವೇಟ್ ಅವ್ರದ್ದು. ಇವಾಗ ಇದು RCB ಪ್ರೈವೇಟ್, DNA ಪ್ರೈವೇಟ್, ಮತ್ತೆ ಚಿನ್ನಸ್ವಾಮಿ ಅಸೋಸಿಯೇಷನ್ ಕಟ್ಕೊಡ್ಲಿ. ಸರ್ಕಾರನು ಪಾರ್ಟಿ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಇವರೆಲ್ಲ ಒಂದೇ ಆಗ್ಬಿಟ್ಟವ್ರೆಲ್ಲ, ಪೊಲಿಟಿಷಿಯನ್ ಇವರೆಲ್ಲ ಒಂದೇ. ಅವ್ರದ್ದು ಮಾತ್ರ ಸಪರೇಟ್ ಮಾಡ್ಕೊಬಿಟ್ರು, ಸರ್ಕಾರನ ಅದರಿಂದ ತೆಗ್ದಾಕ್ಬಿಟ್ರು. ಪಾಪದವ್ರು ಪೊಲೀಸ್ ಅವ್ರನ್ನ ಒಳಗಡೆ ಹಾಕ್ಬಿಟ್ರು, ಅವ್ರನ್ನ ತೆಗ್ದಿ ಸಸ್ಪೆಂಡ್ ಮಾಡಾಕ್ಬಿಟ್ರು. ಪಾಪದವ್ರು ಅವ್ರಿಗೆ ಅವ್ರನ್ನೇನ್ರಿ ಮಾಡಿದ್ರು, ಅವ್ರ ಡ್ಯೂಟಿ ಅವ್ರು ಮಾಡಿದ್ರು. ಅದು ನಿಮ್ಗೆ ಗೊತ್ತಿಲ್ವಾ? ಗುಪ್ತಚಾರಗಳು ಇಲ್ವಾ? ಇಷ್ಟು ಜನ ಸೇರ್ತಾರೆ ಅನ್ನೋದು ಎಲ್ಲ ಗೊತ್ತಿರುತ್ತೆ. ಸರ್ಕಾರ ಗೊತ್ತಿದ್ದಾರೆ. ಸರ್ಕಾರದಲ್ಲಿ ಅವಾಗ RCB ವಿಜಯೋತ್ಸವ ಮಾಡುವಾಗ ಎಲ್ಲ ಬರೀ ಅಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದು ಯಾರು? ಎಲ್ಲ ಪೊಲಿಟಿಷಿಯನ್ ಮಕ್ಕಳೇ. ಏನ್ ಫೋಸ್ ಮೇಲೆ ಫೋಸ್ ಕೊಟ್ಕೊಂಡು ಬರೀ ಮಕ್ಕಳೆಲ್ಲ ಮೊಮ್ಮಕ್ಕಳು ಇದ್ರು. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾರೆ. ಅಮಾಯಕನ್ನ ರಿಯಲ್ ಆಟಗಾರ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬಂದು ಯಾರು ನಿಲ್ಸಿಲ್ಲ. ಅಲ್ಲಿ ಎಷ್ಟು ಜನ ರಣಜಿ ಟೋಪ್ ಆಡಿರೋರು ಇದ್ದಾರೆ, ಅಲ್ಲಿ ಒಬ್ರು ನೋಡಿಲ್ಲ. ಅಲ್ಲಿ ನೋಡಿರೋರೆಲ್ಲ ಬರೀ ರಾಜಕೀಯದವ್ರ ಮಕ್ಕಳೇ ಮೊಮ್ಮಕ್ಕಳೇ ಇದ್ದವರು. ಈ ತರ ಇರೋದ್ರೆ ಆಗುತ್ತಾ? ನಮ್ ಫ್ಯೂಚರ್ ಜನರೇಷನ್ಗೆ ಅವ್ರಿಗೆ ದಾರಿ ಮಾಡ್ಕೊಡ್ಬೇಕು. ಅಲ್ಲ, ಬಹುಶಃ ಇದಕ್ಕೆ ಜಯಪ್ರಕಾಶ್ ಅವರು ಉತ್ತರ ಕೊಡಬೇಕು. ಇದು ಇನ್ ಜನರಲ್ ಸರ್, ನಾವು ಕೇವಲ ಈ RCB ಕಾಲ್ ತುಳಿದನ ಬಿಟ್ಟು ನಾವು ಮಾತನಾಡೋದಾದ್ರೂ ಕೂಡ ಈ ಇನ್ಫ್ಲೂಯೆನ್ಸ್ ಅನ್ನೋದು KSCL ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಸರ್ ಹೇಳ್ದಂಗೆ ಪೊಲಿಟಿಷಿಯನ್ಸ್ ಅಥವಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅವ್ರು ಒಳಗ್ ಬರಕ್ ಸಾಧ್ಯ. ಒಬ್ಬ ಸಾಮಾನ್ಯ ಮನೆ ಹುಡುಗ ಕ್ರಿಕೆಟ್ ಆಡ್ಬೇಕು ಅಂದ್ರೆ KSCA ಬಾಗ್ಲು ಓಪನ್ ಆಗಲ್ವಂತೆ. ತಪ್ಪು ಮೇಡಮ್, ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಈಗ ಎಲ್ಲಾ ರಂಗದಲ್ಲೂ ಈ ತರದ್ದೆಲ್ಲ ಇದ್ದೇ ಇದೆ. ಅದರಲ್ಲಿ ನೀವು ಕ್ರಿಕೆಟ್ ಅಲ್ಲಿ ಮಾತ್ರ ಅದೇನು ವಿಶೇಷವಾಗಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಅದು ವಿಶೇಷವಾಗಿದೆ ಅಂತ ಯಾವುದೇ ರಂಗ ತಗೊಳ್ಳಿ, ಅವ್ರದ್ದು ಇಂಟರ್ವೆನ್ಷನ್ ಇದ್ದೇ ಇದೆ. ಇದೆಲ್ಲದ್ರ ಮಧ್ಯೆ ಒಬ್ಬ ಹುಡುಗ ಬೆಳಿಬೇಕು ಬರಬೇಕು ಅನ್ನೋದು ಸ್ವಲ್ಪ ಕಷ್ಟ ಇದೆ, ನಿಜಾನೇನೆ. ಅದ್ರಲ್ಲಿ ಕ್ರಿಕೆಟ್ ಏನು ವರ್ತ್ ಆಗಿಲ್ಲ. ಅದರಲ್ಲಿ ಎಲ್ಲಾ ಪ್ರಯತ್ನನೂ ಹುಡುಗ ಮಾಡಲೇಬೇಕು. ಅದಕ್ಕೆ ಪೋಷಕರ ಸಹಾಯ ಇರಬೇಕು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆನವ್ರಿಗೆ ಸಹಾಯ ಮಾಡುತ್ತೆ. ಒಬ್ಬ ಹುಡುಗ ಮೇಲ್ ಬರ್ತಾನೆ. ಸರ್, ಲಾಸ್ಟ್ 2 ಸೀಸನ್ಸ್ ಇಂದ ನೋಡ್ತಾ ಇದೀವಿ. ಸೊ ಬೇರೆ ಎಲ್ಲಾ ಸ್ಟೇಡಿಯಂ ಅಲ್ಲೂ ಪ್ರೈಸ್ ನೋಡಿದ್ರೆ ಬೇಸಿಕ್ ಪ್ರೈಸ್ 200-500 rupees ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾತ್ರ ಬೇಸ್ ಪ್ರೈಸ್ 2100 rupees ಇರುತ್ತೆ ಒಬ್ರಿಗೆ. ಸೊ IPL ಹೇಳ್ತಿದ್ರ ದೇಸಿ ಕ್ರಿಕೆಟ್? IPL ಸರ್, IPL ಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಅಲ್ಲ ಸರ್, ಅವ್ರಷ್ಟೆಲ್ಲ ದುಡ್ಡು ತಗೊಂಡ್ರು ಡೆವಲಪ್ಮೆಂಟ್ ಮಾಡಬಹುದಾಗಿತ್ತಲ್ಲ ಸ್ಟೇಡಿಯಂ. ಫಿಕ್ಸ್ ಮಾಡೋದು ಗೇಟ್ ಮನಿ ಅವ್ರಿಗೆ ಹೋಗುತ್ತೆ. ಇನ್ಸೈಡ್ ಸ್ಟೇಡಿಯಂ ಅಲ್ಲಿ ಏನೇನು ಅವರು ಅಡ್ವರ್ಟೈಸ್ ಮಾಡ್ತಾರೆ ಅದು ಅವ್ರಿಗೆ ಹೋಗುತ್ತೆ. ಗೇಟ್ ಮನಿ ಅವ್ರಿಗೆ ಹೋಗೋದು. KSCಗೆ ಏನ್ ಬರಲ್ಲ. KSCA ಗ್ರೌಂಡ್ ಅನ್ನ ಬಾಡಿಗೆ ಕೊಟ್ಟಿರ್ತಾರೆ 3 ತಿಂಗಳು RCBಗೆ. ಸೊ ಆ ಬಾಡಿಗೆ ಇರುದಷ್ಟೇ ಇರುವುದು. ಆಮೇಲೆ ಕೆಲವು ಟಿಕೆಟ್ಸ್ ಪಾಸ್ಗಳು ಸಿಗಬಹುದು, ಜಯಪ್ರಕಾಶ್ ಹೇಳ್ಬೋದು. ಅದು ಬಿಟ್ಟರೆ KSCA ಅವ್ರಿಗೂ ಇದಕ್ಕೂ ಸಂಬಂಧ. ಎಲ್ಲರೂ ಇನ್ವಾಲ್ವ್ ಆಗಿದ್ರಲ್ಲ ಸರ್ ಈ ತರ ಸ್ಟಾಂಪೇಡ್ ಆದಾಗ. ಅವರು ಇನ್ವಾಲ್ವ್ ಆಗಿದ್ದಾರೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ನೀವು ಪ್ರೇಕ್ಷಕರು. ಇಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಬೇರೆ, BCCI ಮತ್ತೆ KSCA ಎರಡು ಒಂದು, IPL ಬೇರೆ. IPL ಇಸ್ ಎ ಪ್ರೈವೇಟ್ ಟೂರ್ನಮೆಂಟ್ ಅನ್ನೋದನ್ನ ಫಸ್ಟ್ ನೀವು ತಲೆಗೆ ಹಾಕೊಳ್ಬೇಕು. ಪ್ರೈವೇಟ್ ಟೂರ್ನಮೆಂಟ್ ಏನು ವರ್ಷದಲ್ಲಿ 1 ತಿಂಗಳು ನಡೆಯುತ್ತೆ, ಆಗ ನಾವು KSCA ಅವ್ರಿಗೆ ಬಾಡಿಗೆ ಕೊಡ್ತೀವಿ, ಸಂಸ್ಥೆನ ಅಂದ್ರೆ ಸ್ಟೇಡಿಯಂನ. ಅವರು ಅದ್ರ ಆಗು ಹೋಗುಗಳು, ಅದ್ರ ವೆಚ್ಚ ಖರ್ಚುಗಳು ಎಲ್ಲಾನು ಅವ್ರು ನೋಡ್ಕೊಳ್ಳೋದು. ಅವ್ರ ಅದಕ್ಕೆ 5,000 ಆಡಬಾರ್ದು, 500 ರೂಪಾಯಿ ಬೇಕಾದ್ರೂ ಮಾಡಬಹುದು. ಅದು ಅವ್ರ ಇಚ್ಛೆ. ಅದು ಇನ್ನು ದೇಶಿ ಕ್ರಿಕೆಟ್ ಬಂದಾಗ ಇಲ್ಲಿ ನಾವು ಏನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗ್ಲಿ ದೇಶಿ ಕ್ರಿಕೆಟ್ ಆಗ್ಲಿ, ಅಲ್ಲಿಗೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅಲ್ಲಿ ನಾವು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲಿ IPL ನಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದು ಏನಂದ್ರೆ ಏನೂ ಜವಾಬ್ದಾರಿ ಇಲ್ಲ. ಅಲ್ಲಿ ಬಾಡಿಗೆಗೆ ಒಂದು ಛತ್ರನ ನೀವು ಯಾವ್ದಾರ ಒಂದು ಓನರ್ ಒಂದು ಬಾಡಿಗೆ ಕೊಟ್ರೆ ಅವ್ರ ಮದ್ವೆ ನಡ್ಕೊಂಡು ಹೋಗುತ್ತೆ. ಓನರ್ಗೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ. ಅದನ್ನ ನೀವು ಆ ರೀತಿನಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. RCB ಮತ್ತೆ DNA ಇದಕ್ಕೆ ರೆಸ್ಪಾನ್ಸಿಬಲ್ ಹೊರತು IPL ಏನೇ ಆಗು ಹೋಗುಗಳಿಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತ ಮಂಡಳಿ ಇದಕ್ಕೆ ಯಾವುದೇ ರೀತಿಯಾದಂತ ಜವಾಬ್ದಾರಿನೂ ಇಲ್ಲ. ಜಾಗ ನಮ್ದು, ಜಾಗ ನಾವು ಬಾಡಿಗೆ ಕೊಟ್ಟಿದ್ದೀವಿ ಸರ್, ನಿಜಾನೇನೆ. ಏನ್ ಬೇಕಾದ್ರಂತಲ್ಲ ನಾವು